ಬಾಸ್ ಶೋ ನೋಡ್ತೀರಿ? ಎಸ್ ಸರ್, ಡೈಲಿ ನೋಡ್ತೀವಿ. ಯಾರು ಇಷ್ಟ ಆಗ್ತಾ ಇದ್ದಾರೆ? ಡ್ರೋನ್ ಪ್ರತಾಪ್ ಮತ್ತು ಸಂಗೀತ. ಏನಕ್ಕೆ ರೀ? ಯಾಕಂದ್ರೆ ಅವ್ರು ಸಂಗೀತ ಮಂದಿ ಹುಡುಗಿರಿಗೆ ಒಳ್ಳೆ ವುಮೆನ್ಸ್ ಅಂದ್ರೆ ಏನು ಅಂದ್ರೆ ಅವ್ನು ಸಂಗೀತ ಅಂತ ಹೇಳ್ಬೋದು. ಪ್ರತಾಪ್ ಅಂದ್ರೆ ಅವ್ನು ನೆಗೆಟಿವ್ ಆಗಿದ್ದ, ಅವ್ನು ಏನು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸರ್ ಪಾಸಿಟಿವ್ ಆಗಿ ಅವ್ನು ಬರ್ತಾ ಇದ್ದಾನೆ, ಸೊ ಹಂಗಾಗಿ ಅವ್ನು ಲೈಫ್ ಇದೆ. ಡ್ರೋನ್ ಪ್ರತಾಪ್ ಅವ್ರು ಯಾವಾಗಲೂ ಸಿಂಪತಿ ಕಣ್ಣೀರಿಂದನೇ ವರ್ಕ್ ಆಗ್ತಾ ಇದೆ ಅವ್ರಿಗೆ, ಆ ವೋಟಿಂಗು ಅದರಿಂದನೇ ಬರ್ತಾ ಇದೆ. ಇಲ್ಲ ಸರ್, 1 ದಿವಸ ಹೇಳ್ಬೋದು, 1 ವೀಕ್ ಹೇಳ್ಬೋದು, 2 ವೀಕ್ಸ್ ಹೇಳ್ಬೋದು. ಕಂಟಿನ್ಯೂಸ್ 75-80 ಡೇಸ್ ಹೇಗೆ ಹೇಳಕ್ಕಾಗುತ್ತೆ? ಅದೆಲ್ಲ ಸಿಂಪತಿ ಅಂತ ಹೇಳಕ್ಕಾಗಲ್ಲ. ಹೊರಗಡೆ ಅವ್ರನ್ನ ಫೇಕ್ ಅಂತ ಹೇಳಿದ್ರು, ಅಂಥದ್ದು ಏನು ಚೇಂಜ್ ಆದನಂತ ಎಲ್ಲಿದೆ? ಹೊರಗಡೆ ಅವ್ರು ಏನು ಅದು ಯಾರೋ ನೋಡಿರಲಿಲ್ಲ, ಯಾರು ಹೇಳೋದನ್ನ ನಂಬ್ತಾ ಇದ್ವಿ ಅಷ್ಟೇ. ಇಲ್ಲಿ ಅವನ್ನೇ ನಾವು ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ ಡೈಲಿ 2 ಅವರು. ಬಿಗ್ ಬಾಸ್ ಡ್ರೋನ್ ಪ್ರತಾಪ್ರನ್ನ ಯಾವಾಗಲೂ ಎಮೋಷನಲ್ ತೋರಿಸಿದ್ದು, ಆಟ ಅಂತೇಳಿ ಎಲ್ಲೂ ಹೈಲೈಟ್ ಆಗಿಲ್ಲ ಅವರು. ಇಲ್ಲ ಸರ್, ಆಟ ಅಂತ ಬಂದಾಗ ಔಟ್ ಏನು ಬೇಕೋ ಅವನು ಮಾಡಿದ್ದಾನೆ, ಅವನು ಆಡಿದ್ದಾನೆ. ನಾವನ್ನ 24 ಅವರ್ಸ್ ನಾವು ಅದನ್ನು ನೋಡಿದ್ದೀವಿ. ಸೊ ನಮಗೇನೋ ಅವನು ಅಷ್ಟೊಂದು ನಾಟಕ ಮಾಡ್ತಾರೆ ಅಂತ ಏನು ಅನ್ಸುತ್ತೆ. ವಿನಯ್, ಸಂಗೀತ, ಕಾರ್ತಿಕ್ ಇವರು ಅಗ್ರೆಸಿವ್ ಆಗಿ ಪ್ರತಿ ಟಾಸ್ಕಲ್ಲಿ ಇನ್ವಾಲ್ವ್ ಆಗಿ ಆಡ್ತಾರೆ. ಪ್ರತಾಪ್ ಅವರು ಸೈಲೆಂಟ್ ಅಲ್ವಾ? ಹೆಂಗೆ ಅಂತ ಹೆಂಗೆ ಮರಳಾಗ್ತಾ ಇದ್ದಾರೆ? ಒಂದು ನಾನು ಜೋರು ಇರ್ಬೋದು, ಇನ್ನೊಬ್ರು ಸೈಲೆಂಟ್ ಆಗಿರ್ತಾರೆ. ನಾವು ಇಬ್ಬರನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ ಆ ಥರ. ಸಂಗೀತನ ಎಕ್ಸಾಂಪಲ್ ಪ್ರತಾಪ್ ತರ ನೋಡೋಕೆ ಹೋದ್ರೆ ಸಂಗೀತನೂ ನೋಡೋಕೆ ಆಗಿಲ್ಲ. ಸಂಗೀತ ಕರೆಕ್ಟ್ ಇರಲೇಬೇಕು. ಪ್ರತಾಪ್ ತರನೇ. ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವ್ರ ಸಂಘ ಕಟ್ಟಿ ಅವ್ರನ್ನೂ ಒಳಗೆ ಜಾಸ್ತಿ ಶುರು ಮಾಡಿದ್ದಾರೆ. ಅದೇ ಎಮೋಷನಲ್ ವರ್ಕ್ ಆಗ್ತಾ ಇದೆ ಅಂತೇಳಿ ಏನಾದ್ರು ಎಂಟು ಗೊತ್ತಾಯ್ತು ಅಂತ ಹೊರಗಡೆ ಹೋಗಿ ಆ ಥರ ಇಲ್ಲ. ಸಂಗೀತ ಏನೋ ಪ್ರತಾಪ್ ಸೇರಿ ಹಾಳಾಗಿದಾರೆ ಅದು ಚಾನ್ಸ್ ಇಲ್ಲ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ಯಾವಾಗಲೂ ಅಗ್ರೆಸಿವ್ ಸರ್, ಗುಡ್ ಪರ್ಸನ್. ಬಟ್ ಆದರೆ ಅವರು ಆಟ ಅಂತ ಬಂದಾಗ ಡಬಲ್ ಗೇಮ್ ಅಂದರೆ ಮೈಂಡ್ ಗೇಮ್ ತುಂಬ ಚೆನ್ನಾಗಿ ಆಡ್ತಾರೆ. ಸಂತು ಪಂತು ಅದ್ರಲ್ಲಿ ಹೊರ್ತೂರು ಓಕೆ, ಬಟ್ ತುಕಾಲಿ ಸೇರಿ ತುಕಾಲಿ ಬುದ್ಧಿ ಕಲ್ತ್ಕೊಂಡ್ಬಿಟ್ರು. ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರಂತ. ಕಾಮಿಡಿ ಓಕೆ ಸರ್, ಅದು ಹರ್ಟ್ ಆಗೋ ಕಾಮಿಡಿ ಮಾಡ್ತಾರಲ್ಲ. ತನಿಷಾ ಕ್ಯಾಪ್ಟನ್ಸಿ ಆದ್ರಲ್ಲ, ಅದ್ರ ಬಗ್ಗೆ ಏನಂತೀರಿ? ತನಿಷಾ ಬಗ್ಗೆ ಒಳ್ಳೆ ಓಕೆ. ನಮ್ರತ 70 ಡೇಸ್ ಬಿಫೋರ್ ಒಂದು ನಮ್ರತ ಇದ್ರು. ಸಂಗೀತ ಜೊತೆ ಅದೇ ಹೇಳ್ತಿರಲ್ಲ, ಒಳ್ಳೆಯವ್ರ ಸವಸ ಮಾಡಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಈಗ ಒಳ್ಳೆ ನಮ್ರತ ಆಗಿದ್ದಾರೆ. ಯಾರು ಫೈನಲ್ ಗೆಲ್ಬೋದು ಅಂತೀರಾ? ಬೇರೆ ಸಂಗೀತ ಐ ಸಪೋರ್ಟ್ ಸಂಗೀತ ಹೇಳ್ತೀನಿ. ಆಮೇಲೆ ಒಂದು ಕಡೆ ನಮ್ಮ ಕಾರ್ತಿಕ್ ಲೈಕ್ ಆಗ್ತಾರೆ. ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ 2 ವೀಕ್ಸ್ ಅವರೆಲ್ಲ ವಿನಯ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸಂಗೀತ ಇಲ್ಲದೆ ಕಾರ್ತಿಕ್ ಇರೋ ಹಂಗೆ ಆಗೋಗಿದ್ದಾರೆ. ಕಾರ್ತಿಕ್ ಮತ್ತೆ ಬ್ಯಾಕ್ ಟು ಪೇಮೆಂಟ್ ಮಾಡ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಸಕರಾಗಿ ನಡೆಸ್ತಾರೆ. ಅಶೋಕ್ ಅವ್ರು ಬಿಟ್ಟರೆ ಬೇರೆಯವ್ರನ್ನ ಯಾರೇ ತೊಗೊಂಬಂದು ನಿಲ್ಸಿದ್ರು ಅದು ಸೆಟ್ ಆಗಲ್ಲ. ಸುದೀಪ್ ಅವ್ರಿಗೆ ಥ್ಯಾಂಕ್ ಯು ಸರ್. ಹಾಂ ಸರ್, ಕರೆಕ್ಟ್. ಬಿಗ್ ಬಾಸ್ ನೋಡ್ತೀರಮ್ಮ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಅವರು. ಏನಕ್ಕೆ ರೀ? ಚೆನ್ನಾಗಿ ಆಡ್ತಾರೆ. ಸಂಗೀತ ಅವ್ರು ಇದಾರಲ್ಲ? ಸಂಗೀತ ಅವ್ರು ಇದ್ದಾರೆ, ಇಷ್ಟ ಆಗಲ್ಲ. ವಿನಯ್ ಪರವಾಗಿಲ್ಲ. ಅಗ್ರೆಸಿವ್ ಕೋಪ ಮಾಡಿಕೊಂಡು ಅವ್ರು ಇಷ್ಟ ಆಗ್ತಾರೆ. ಕಾರ್ತಿಕ್ ಪರವಾಗಿಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಇಷ್ಟ ಇಲ್ಲ. ಹೌದು, ಅವ್ರ ಅಪ್ಪ ಅಮ್ಮ ಬಂದರು, ಎಮೋಷ್ನಲ್ ಆದರು, ಕಣ್ಣೀರು ಹಾಕಿದ್ರು, 3 ವರ್ಷದ ನಂತರ ಮಾತಾಡಿಸಿದ್ರು. ಹೌದು, ಡ್ರೋನ್ ಪ್ರತಾಪ್ ಅಷ್ಟು ಇಷ್ಟ ಆಗಿಲ್ಲ. ಕಾರ್ತಿಕ್ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಷ್ಟ ಆಗುತ್ತೆ ರೀ? ಇಷ್ಟ ಆಗುತ್ತೆ. ನಿಮ್ಮ ಓಟು? ಥ್ಯಾಂಕ್ ಯು ಅಮ್ಮ. ನೋಡ್ತಿದ್ದೆ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ದಿನಕ್ಕೆ 4 ಸಲ ನೋಡ್ತೀವಿ. ಅಷ್ಟು ಇಷ್ಟ ರೀ? ಹೌದು. ಯಾರು ಇಷ್ಟ ಆಗ್ತಾ ಇದ್ದಾರೆ? ಕಾರ್ತಿಕ್. ಏನಕ್ಕೆ ರೀ? ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ವಿನಯ್, ಸಂಗೀತ? ವಿನಯ್ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ. ಸಂಗೀತನೂ ಇಷ್ಟ. ಕಾರ್ತಿಕ್ ವಿನ್ ಆಗಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಎಲ್ಲ ಡ್ರೋನ್ ಥರನೇ. ಅವರು ಮನೆಯಲ್ಲಿ ಡ್ರೋನ್ ಆಡ್ತಲ್ಲ, ಏನಂತೀರ ಅದಕ್ಕೆ? ಡ್ರೋನ್ ಥರನೇ ಅವರೆಲ್ಲ. ಅವ್ರ ತಂದೆ ತಾಯಿ ಬಂದಿದ್ರಲ್ಲ ಎಮೋಷನಲ್ ಎಪಿಸೋಡ್ಗೆ, ಎಮೋಷನಲ್ ಆಗಿತ್ತು ಪಾಪ. ಒಳ್ಳೇದಾಯ್ತು. ಅವ್ರು 3 ವರ್ಷಗಳ ನಂತರ ತುಂಬಾ ಒಳ್ಳೇದಾಯ್ತು. ಬಿಗ್ ಬಾಸ್ ಶೋ ಇಂದಲೇ ಆ ತಂದೆ ತಾಯಿ ಮಗ ಒಂದಾದ್ರು. ಹೌದು, ತುಂಬಾ ಚೆನ್ನಾಗಿತ್ತು. ಆ ಎಪಿಸೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ನಾವು ಸುದೀಪ್ ಸರ್ಗೋಸ್ಕರನೇ ನೋಡೋದು. ಶನಿವಾರ ಭಾನುವಾರ ಮಿಸ್ ಇಲ್ಲದೆ ಸುದೀಪ್ ಸರ್ಗೋಸ್ಕರನೇ ಎಪಿಸೋಡ್ ನೋಡೋದು. ಅವ್ರು ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಅಷ್ಟೇ. ಪ್ರತಿ ವಾರ ಪಂಚಾಯತಿ ಸುದೀಪ್ ಸರ್ ಫ್ಯಾನ್, ಪಕ್ಕಾ ಫ್ಯಾನ್. ಅದಕ್ಕೆ ಬಿಗ್ ಬಾಸ್ ನೋಡೋದು. ಪ್ರತಿ ವಾರ ಪಂಚಾಯತಿ ಎಷ್ಟ ಆಗುತ್ತೆ? ಲ್ಯಾಂಗ್ವೇಜ್ ಅಲ್ಲೂ ಇಲ್ಲ, ಆ ಥರ ಚೆನ್ನಾಗಿ ಮಾಡ್ತಾರೆ ಅವರು. ತುಂಬಾ ಫೈನಾಗಿ ಮಾಡ್ತಾರೆ. ನಿಮ್ಮ ಓಟು? ಕಾರ್ತಿಕ್ಗೆ. ಥ್ಯಾಂಕ್ ಯು. ವಿನ್ ಆಗಬೇಕು. ಕಾರ್ತಿಕ್ ವಿನ್. ಇವನ್ನ ಕೇಳಿ, ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ಯಾರು ಗೆಲ್ತಾರೆ? ಯಾರು ಇಷ್ಟ ನಿನಗೆ? ಯಾರು ಇಷ್ಟ? ಯಾರು ಇಷ್ಟ ಹೇಳು? ಬಿಗ್ ಬಾಸ್ ನೋಡ್ತೀಯಲ್ಲ, ನಾನು ನೀನು